ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನೋಡ್ತಿರೋಂಥ ರೆಸಿಪಿ ಬಂದುಬಿಟ್ಟು ಪ್ರಾನ್ ಗೀ ರೋಸ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ. ನಮಗೆ ಆಯಿಲ್ ಬೇಡ ಅಂದರೆ ನೀವು ಜಸ್ಟ್ ಗೀನೇ ಹಾಕ್ಕೋಬೋದು. ನಾನು ಆಯಿಲು ಗೀ ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ನೋಡಿ 2 ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಗೀ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಜಜ್ಜಿಕ್ಕಿರೋಂಥ ಬೆಳ್ಳುಳ್ಳಿ, ಸಣ್ಣ ಕಚ್ಚಿರೋಂಥ 2 ಈರುಳ್ಳಿ. ಈರುಳ್ಳಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ನಾನು ಸ್ಮಾಲಾಗಿ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಕೆಂಪಗೆ ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಷ್ಟು ಕೆಂಪಗೆ ರೋಸ್ಟ್ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಹೆವಿಯಾಗಿ ಮಸಾಲಾನು ಇಡಿಸಲ್ಲ, ಏನಿಲ್ಲ, ರಿಲ್ಯಾಕ್ಸಾಗಿ ಮಾಡ್ಬೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ. ನೋಡಿ ಆಲ್ಮೋಸ್ಟ್ ಫುಲ್ಲು ಕೆಂಪು ಬಣ್ಣಕ್ಕೆ ಬಂದಿದೆ. ಇವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ಗಂಟ. ಇವಾಗ ತೊಳೆದಿಕ್ಕಿರೋಂಥ ಪ್ರಾನ್ ಹಾಕ್ಕೋತಿದ್ದೀನಿ. ಪ್ರಾನ್ ಒಬ್ಬೊಬ್ಬರು ಫ್ರೈ ಮಾಡಿ ಹಾಕ್ಕೋತಾರೆ ಗೀನಲ್ಲಿ ಅಥವಾ ಆಯಿಲ್ನಲ್ಲಿ. ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗೀ ಫ್ರೈ ಮಾಡ್ತಿರೋದಲ್ವ, ಸೊ ಚೆನ್ನಾಗಿರುತ್ತೆ ಹಿಂಗೂ. ನೋಡಿ ಪ್ರಾನ್ ಕಂಪ್ಲೀಟಾಗಿ ರೋಸ್ಟ್ ಆಗಲಿ. ಅದು ಆಲ್ಮೋಸ್ಟ್ ಒಂದು ಸ್ಮಾಲ್ ಸೈಜಸ್ ಆಗುತ್ತೆ. ಇಂಥ ಸೈಜ್ ಆಗ್ತಿದ್ದಂಗೆ ಸ್ವಲ್ಪ ಮಸಾಲ ಐಟಮ್ಸ್ ಹಾಕ್ಕೊಳ್ಳೋಣ. ನೋಡಿ ಪ್ರಾನ್ ಕಂಪ್ಲೀಟ್ಲಿ ಆಯಿಲೆಲ್ಲ ಬಿಡ್ತಿದೆ, ನೀರಿನ ಅಂಶನೆಲ್ಲ. ತಿರುಗಿಸ್ಕೊಂಡು ಲೈಟಾಗಿ ನೋಡ್ಕೊಳ್ಳಿ, ತಡ ಹಿಡ್ಕೊಳ್ದಿರ. ನಾನು ನಾನ್ ಸ್ಟಿಕ್ ಇಕ್ಕಿರೋದ್ರಿಂದ ತಡ ಹಿಡಿತಿಲ್ಲ. ನೀವು ಯಾವುದಾದ್ರು ಬೇರೆ ಪಾತ್ರೆಗಳಿದ್ದಾಗ ನೋಡ್ಕೊಳ್ಳಿ ಸ್ವಲ್ಪ. ನೋಡಿ ಇವಾಗೆಲ್ಲ ಸ್ಮಾಲ್ಸ್ ಆಗಿದೆ ಪ್ರಾನು. ಇಂಥ ಟೈಮ್ನಲ್ಲಿ ಸ್ವಲ್ಪ ಮಸಾಲ ಹಾಕ್ಕೋತಿದ್ದೀನಿ. 2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಸ್ಪೂನ್ಸು. 2 ಸ್ಪೂನ್ ಚಿಲ್ಲಿ ಪೌಡರ್. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮಸಾಲ ಎಲ್ಲ ಕಂಪ್ಲೀಟ್ಲಿ ಮಿಕ್ಸ್ ಆಗಲಿ. ಪ್ರಾನ್ಗೆ ಮಸಾಲ ಜಾಸ್ತಿ ಇರೋ ಅಷ್ಟು ಟೇಸ್ಟ್ ಇರೋಲ್ಲ, ಮಸಾಲ ಇಲ್ಲ ಅಂದರೂ ಟೇಸ್ಟ್ ಇರೋಲ್ಲ. ಸೊ ಇದಕ್ಕೆ ಚಿಲ್ಲಿ ಪೌಡರೇ ಸಾಕಾಗುತ್ತೆ ನಮಗೆ. ಚಿಲ್ಲಿ ಪೌಡರ್ ನೀವು ಹೇಗೆ ಹಾಕ್ಕೋತೀರೋ ಅದ್ರ ಮೇಲೆ ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಕಂಪ್ಲೀಟ್ಲಿ ನೀರೆಲ್ಲ ಕಮ್ಮಿ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಅಥವಾ ನೀವು ಯಾವ್ದಾದ್ರು ಸಾಂಬಾರು ಪೌಡರ್ ಈ ಥರನೂ ಹಾಕ್ಕೋಬೋದು. ಗರಂ ಮಸಾಲ ಬೆಟರ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದು ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮಸಾಲಗಳು ಹಾಕ್ಕೊಳ್ಳೋದ್ರಿಂದ ಪ್ರಾನ್ಗೆ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ನೋಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಿದ್ದೀನಿ. ಆಲ್ಮೋಸ್ಟ್ ಒಂದು 2-3 ಟೈಮ್ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಸಾಕು, ಮಸಾಲ ಎಲ್ಲ ಕಂಪ್ಲೀಟ್ಲಿ ಹಿಡಿಯುತ್ತೆ. ನೋಡಿ ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಹೋಗಿದೆ. ಇಷ್ಟಿದ್ದಾಗ ಸಾಕು. ನೋಡಿ ಈ ಥರ ಬಂದರೆ ಅದಕ್ಕೆ ಸಾಕು, ಮಸಾಲ ಎಲ್ಲ ಕಂಪ್ಲೀಟ್ಲಿ ಹಿಡ್ದಿದೆ. ಒಂದು 2 ಮಿನಿಟ್ಸ್ ಬಿಟ್ಟು ನೋಡಿ ಈ ಥರ ಕಂಪ್ಲೀಟ್ಲಿ ಫ್ರೈ ಆಗಿರುತ್ತೆ. ಇಲ್ಲಿಗೆ ನಮಗೆ ಪ್ರಾನ್ ಗೀ ರೋಸ್ಟ್ ರೆಡಿಯಾಗಿದೆ. ಈಸಿ ಟು ಮೇಕ್. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟಾಟಾ ಬಾಯ್, ಸಿ ಯು.